ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕಿದ್ದ ರಾಜ್ಯ ಸರ್ಕಾರ ಆ ಸಂಪದ್ಭರಿತ ಗುಡ್ಡವನ್ನ ಲೂಟಿಕೋರ ಕಂಪನಿಗೆ ಒಪ್ಪಿಸಿತ್ತು. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗದೇ ಇರುತ್ತಾ? ನಿಜ ಬಣ್ಣ ಗೊತ್ತಾಗಿ ಹೋರಾಟಗಾರರು ಉಪವಾಸ ಧರಣಿಯನ್ನ ನಡೆಸಿದ್ದು ಜನರ ಶಕ್ತಿಗೆ ಸರ್ಕಾರ ಇದೀಗ ಮಂಡಿಯೂರಿದೆ. ನಗರಸಭೆ ತೆರಿಗೆ ಭರಿಸಲು ಶ್ರೀಮಂತರ ಹಿಂದೇಟು. ಸ್ಥಿತಿವಂತರಿಂದ ಕೋಟಿ ಕೋಟಿ ತೆರಿಗೆ ಹಣ ಬಾಕಿ. ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಒರೆಸುವ ಕುತಂತ್ರ ಗದಗ ಬೆಟಗೇರಿ ಅವಳಿ ನಗರದ ನಗರಸಭೆಯಲ್ಲಿ ಮುಂದುವರೆದಿದೆ. ಬಡವರು ವಾಟರ್ ಬಿಲ್, ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ರೆ ನೀರು ಹಾಗೂ ಪವರ್ ಸಪ್ಲೈ ಕಟ್ ಮಾಡಿ ನೋಟಿಸ್ ಜಾರಿ ಮಾಡ್ತಿದ್ದ ನಗರಸಭೆ ಶ್ರೀಮಂತರ ವಿಚಾರದಲ್ಲಿ ಜಾಣ ಕುರುಡು ತೋರಿಸಿದೆ. ಸಾಮಾನ್ಯ ಜನರಿಗೆ ಪೈಸಾ ಟು ಪೈಸಾ ಕಂದಾಯ ಹಾಗೂ ನೀರಿನ ಕರ ವಸೂಲಿ ಮಾಡುವ ನಗರಸಭೆ ಸರಿಯಾಗಿ ನೀರು ಕೊಡ್ತಿಲ್ಲ. ಆದರೆ ನಗರದಲ್ಲಿ ಸಣ್ಣ ಕೈಗಾರಿಕೋದ್ಯಮಿಗಳು, ಹಣವಂತರು, ಬ್ಯಾಂಕ್ಗಳು, ಕಲ್ಯಾಣ ಮಂಟಪಗಳು ಲಕ್ಷ ಲಕ್ಷ ತೆರಿಗೆ ಹಣ ಬಾಕಿ ಉಳಿಸಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಸುಮಾರು ಕೇವಲ 80 ಜನರ ಕಡೆಗಿಂದ 2.5 ಕೋಟಿ ರೂಪಾಯಿ ಕಂದಾಯದ ಬಾಕಿ ಬರಬೇಕಾಗಿದೆ. ಇನ್ನು ಸುಮಾರು 3 ಕೋಟಿ ತನಕನೂ ಒಂದು ನೀರಿನ ಬಾಕಿ. ಒಟ್ಟಾರೆಯಾಗಿ 6.5 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಒಂದು ಹಣ ಇವತ್ತು ಜನರಿಂದ ನಗರಸಭೆಗೆ ಬರಬೇಕಾಗಿದೆ. ಅನೇಕ ಶ್ರೀಮಂತರು ಇರ್ಬೋದು, ಬ್ಯಾಂಕ್ಗಳಿರ್ಬೋದು, ಆಮೇಲೆ ಕಲ್ಯಾಣ ಮಂಟಪಗಳಿರ್ಬೋದು, ಇಂಥವ್ರ ಮೇಲೆ ಒಂದು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳುವಲ್ಲಿ ಗದಗ ನಗರಸಭೆ ಸಂಪೂರ್ಣವಾಗಿ ವಿಫಲವಾಗಿದೆ. ಇನ್ನು ಬಾಕಿ ಹಣ ಉಳಿಸಿಕೊಂಡಿರೋರು ಯಾರ್ಯಾರು ಅಂತ ನೋಡೋದಾದ್ರೆ KH ಪಾಟೀಲ್ ಸಭಾಭವನ 15.83 ಲಕ್ಷ, ವೀರನಾರಾಯಣ ದೇವಸ್ಥಾನ ಕಲ್ಯಾಣ ಮಂಟಪದಿಂದ 13.59 ಲಕ್ಷ, ಗಣಪರ ಅಣ್ಣೀಕರ 10.43 ಲಕ್ಷ, ಸೌಭಾಗ್ಯ ಮಹಿಳಾ ಬ್ಯಾಂಕ್ 10.96 ಲಕ್ಷ, ಮನೋಜ್ ಶಾ 9.30 ಲಕ್ಷ, ಬಲರಾಮ ಹಬಸೂರ 7 ಲಕ್ಷ, ಸಿದ್ದಾರೂಢ ಇಂಡಸ್ಟ್ರಿ 81,000. ಹೀಗೆ ಸುಮಾರು 80ಕ್ಕೂ ಹೆಚ್ಚು ಜನರಿಂದ ಕೋಟ್ಯಂತರ ರೂಪಾಯಿ ಹಣ ಬಾಕಿ ಇದೆ. ಒಟ್ಟು ನೀರು ಮತ್ತು ಕಂದಾಯ ಕರ ಸೇರಿ 6 ಕೋಟಿಗೂ ಹೆಚ್ಚು ಹಣ ಬಾಕಿ ಇದೆ. ಈ ಬಗ್ಗೆ ನಗರಸಭೆ ಆಯುಕ್ತರನ್ನ ಕೇಳಿದ್ರೆ ಹೇಳೋದೇ ಬೇರೆ. ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು, ಕೆಲವು ಹೋಟೆಲ್ ಮಾಲೀಕರು, ಕಲ್ಯಾಣ ಮಂಟಪಗಳು ಇವರೆಲ್ಲ ಬಾಕಿ ಇಟ್ಕೊಂಡಿದ್ದಾರೆ. ಈಗಾಗಲೇ ಅವ್ರಿಗೆ ನಾವು ವಾರ್ನಿಂಗ್ ನೋಟಿಸ್ ಸಹ ಕಳಿಸಿದ್ದೀವಿ. ಏನೇನು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇದಾವಲ್ಲ ಅವರು ವಿತಿನ್ 15 ಡೇಸ್ 1 ಮಂತಲ್ಲಿ ತುಂಬಲಿಲ್ಲ ಅಂತೇಳಿದರೆ ಅದನ್ನು ಸೀಸ್ ಮಾಡೋದಕ್ಕೆ ನಾವು ಕ್ರಮ ವಹಿಸಿದ್ದೇವೆ. ಒಟ್ನಲ್ಲಿ ಶ್ರೀಮಂತರು, ಉದ್ಯಮಿಗಳ ವಿಷಯದಲ್ಲಿ ತೆರಿಗೆ ವಸೂಲಿ ಮಾಡಲು ನಗರಸಭೆ ಮೀನಾಮೇಷ ಎಣಿಸ್ತಿದೆ. ಪ್ರಭಾವಿಗಳಿಗೆ ಹೆದರಿ ತೆರಿಗೆ ವಸೂಲಿ ಮಾಡೋದನ್ನ ಬಿಟ್ಟು ಕೂಡಲೇ ತೆರಿಗೆ ಹಣ ಕಟ್ಟದವರ ಆಸ್ತಿಗಳನ್ನು ಸೀಸ್ ಮಾಡಿ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಸಂಜೀವ್, TV9 ಗದಗ.